ಅಚ್ಚ ಕನ್ನಡದಲ್ಲಿರುವಂತಹ ಇಂಪು, ಸೊಂಪು, ಅಲಂಪು, ಕಂಪು ಈ ರೀತಿಯಾದಂತಹ ಪದಗಳ ಸಾಮ್ಯತೆಯನ್ನ ಚಂಪು ಕಾವ್ಯವು ಹೊಂದಿರುವುದರಿಂದ ಇದು ಕನ್ನಡದ ಪದವಾಗಿರಬಹುದು ಎಂದು ಅನೇಕ ಜನ ವಿಮರ್ಶಕರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಈ ಪಂಚಮಹಾಕಾವ್ಯಾನ ಮಧ್ಯೆ ಚಂಪು ರಾಮಾಯಣಂ ಏಕಂ ಇತಿ ಮನ್ಯತೆ. ಈ ಪಂಚ ಚಂಪು ಕಾವ್ಯಗಳಲ್ಲಿ ಈ ಚಂಪು ರಾಮಾಯಣವು ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ. ಯಾವಾಗ ಶ್ರೀರಾಮಚಂದ್ರ ರಾಜ ಆಗ್ತಾನೆ ಅಂದಾಗ ಎಲ್ಲ ಜನರಿಗೂ ಬಹಳ ಸಂತೋಷದಿಂದ ಆನಂದ ಬಾಷ್ಪ ಸುರಿಯತೊಡಗಿತ್ತು, ಹರಿಯತೊಡಗಿತ್ತು. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಭವತಾಂ ಸರ್ವೇಷಾಮಪಿ ತೃತೀಯ ಷಾಣ್ಮಾಸಿಕ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ. ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟಂತಹ ಬಿಕಾಂ ವಿದ್ಯಾರ್ಥಿಗಳಿಗೆ 3ನೇ ಸೆಮಿಸ್ಟರ್ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾನು ನಿಮ್ಮ ತೃತೀಯ ಸೆಮಿಸ್ಟರ್ ಸಂಸ್ಕೃತ ಪಠ್ಯ ಪುಸ್ತಕದಲ್ಲಿರುವಂತಹ 2ನೇ ವಿಭಾಗದ ಪಾಠವಾದಂತಹ ಚಂಪು ರಾಮಾಯಣದ ಅಯೋಧ್ಯಾಕಾಂಡಂ ಎನ್ನುವಂತಹ ಪಾಠವನ್ನ ಪ್ರಾರಂಭ ಮಾಡ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ಚಂಪು ಕಾವ್ಯದ ಬಗ್ಗೆ ಮತ್ತು ಚಂಪು ರಾಮಾಯಣದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪುರತಃ ಗಚ್ಚಾಮಃ. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ಸೆಮಿಸ್ಟರ್ಗಳಲ್ಲಿ ನೀವು ಪದ್ಯಕಾವ್ಯ, ಗದ್ಯ ಕಾವ್ಯಗಳ ವಿಚಾರವನ್ನ ತಿಳ್ಕೊಂಡಿದ್ರಿ. ಈ ಸೆಮಿಸ್ಟರ್ನಲ್ಲಿ ಅಂದ್ರೆ 3ನೇ ಸೆಮಿಸ್ಟರ್ನಲ್ಲಿ ನೀವು ಚಂಪು ಕಾವ್ಯಗಳ ವಿಚಾರವನ್ನ ತಿಳ್ಕೊತೀರಾ. ಪ್ರಿಯ ವಿದ್ಯಾರ್ಥಿಗಳೇ, ಚಂಪು ಕಾವ್ಯ ಅಂದ್ರೆ ಏನು ಅನ್ನೋದನ್ನ ಮೊಟ್ಟ ಮೊದಲಿಗೆ ನಾವು ತಿಳ್ಕೊಳ್ಳೋಣ. ಚಂಪು ಕಾವ್ಯ ಅಂತ ಅಂದ್ರೆ ಗದ್ಯ ಮತ್ತು ಪದ್ಯಗಳು ಎರಡೂ ಸೇರಿ ಆಗಿರುವಂತಹ ಕಾವ್ಯ ಪ್ರಭೇದವೇ ಈ ಚಂಪು ಕಾವ್ಯ. ಪದ್ಯ ಮತ್ತೆ ಗದ್ಯ ಮಿಶ್ರಿತವಾಗಿರುವಂತಹ ಕಾವ್ಯ ಪ್ರಭೇದಕ್ಕೆ ನಾವು ಚಂಪು ಕಾವ್ಯಗಳು ಅಂತ ಕರಿತೀವಿ ಮಕ್ಕಳೇ. ಸುಮಧುರವಾದಂತಹ ಪದಬಂಧಗಳಿಂದ, ಭಾವ ಸ್ಫುಟತೆಯಿಂದ, ರಸ ಪರಿಪಕ್ವತೆಯಿಂದ ಸಹೃದಯರನ್ನ ತನ್ನ ಕಡೆಗೆ ಆಕರ್ಷಿಸುವಂತಹ ಮನೋಹರವಾಗಿರುವಂತಹ ಈ ಕಾವ್ಯ ಪ್ರಕಾರವೇ ಚಂಪು ಕಾವ್ಯವಾಗಿದೆ ಮಕ್ಕಳೇ. ಈ ಕಾವ್ಯ ಪ್ರಭೇದವು ಸಂಸ್ಕೃತ ವಾಂಗ್ಮಯದಲ್ಲಿ ಎಂದಿನಿಂದ ಬೆಳಕಿಗೆ ಬಂದಿದೆ ಎನ್ನುವಂತಹ ವಿಚಾರ ಇದುವರೆಗೂ ನಿಶ್ಚಿತವಾಗಿ ತಿಳಿದು ಬಂದಿಲ್ಲ ಮಕ್ಕಳೇ. ಕಾವ್ಯ ವಿಮರ್ಶಕರನ್ನ ಗಮನಿಸಿದಾಗ ಮೊಟ್ಟ ಮೊದಲಿಗೆ ದಂಡಿಯು ಚಂಪು ಕಾವ್ಯವನ್ನ ಕುರಿತು ಗದ್ಯ ಪದ್ಯಮಯಿ ಕಚ್ಚಿತ್ ಚಂಪೂರಿತ್ಯಭಿಧೀಯತೆ ಎಂಬ ಲಕ್ಷಣವನ್ನ ನೀಡಿದ್ದಾನೆ. ಹಾಗಾಗಿ ದಂಡಿಯ ಕಾಲವನ್ನ ಕ್ರಿಸ್ತಶಕ 6ನೇ ಶತಮಾನ ಅಂತ ಹೇಳಿ ನಿರ್ಧರಿಸಲಾಗಿದೆ. ದಂಡಿಯ ಕಾಲದಲ್ಲಿ ಈ ಚಂಪು ಕಾವ್ಯಗಳು ಇದ್ದಿರಬಹುದೆಂದು ಹೇಳಲಾಗಿದೆ. ಅನಂತರ ಕಾಲ ವೈಪರೀತ್ಯದಿಂದಾಗಿ ಈ ಚಂಪು ಕಾವ್ಯಗಳು ಕ್ಷೀಣಿಸಿರಬಹುದು. ನಮಗೆ ಸಿಕ್ಕಿರುವಂತಹ ಮೊದಲನೆಯ ಚಂಪು ಕಾವ್ಯವು 10ನೇ ಶತಮಾನದಲ್ಲಿ ತ್ರಿವಿಕ್ರಮ ಭಟ್ಟನಿಂದ ರಚಿತವಾಗಿರುವಂತಹ ನಳಚಂಪು ಎಂದು ವಿಮರ್ಶಕರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಅಚ್ಚ ಕನ್ನಡದಲ್ಲಿರುವಂತಹ ಇಂಪು, ಸೊಂಪು, ಅಲಂಪು, ಕಂಪು ಈ ರೀತಿಯಾದಂತಹ ಪದಗಳ ಸಾಮ್ಯತೆಯನ್ನ ಚಂಪು ಕಾವ್ಯವು ಹೊಂದಿರುವುದರಿಂದ ಇದು ಕನ್ನಡದ ಪದವಾಗಿರಬಹುದು ಎಂದು ಅನೇಕ ಜನ ವಿಮರ್ಶಕರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಆದರೆ ಈ ಊಹೆಗೆ ಯಾವುದೇ ಕಾರಣ ಕೂಡ ಸಿಕ್ಕಿಲ್ಲ. ಖ್ಯಾತ ವಿದ್ವಾಂಸರಾದಂತಹ ಶ್ರೀ ಹರಿದಾಸ ಭಟ್ಟಾಚಾರ್ಯರು ಚಮತ್ಕೃತ್ಯ ಪುನಾತಿ ಸಹೃದಯಾನ್ ವಿಸ್ಮಯೀಕೃತ್ಯ ಪ್ರಸಾದಯತಿ ಇತಿ ಚಂಪು ಅಂತ ಹೇಳಿ ಚಂಪು ಶಬ್ದದ ವ್ಯುತ್ಪತ್ತಿಯನ್ನ ಹೇಳ್ತಾರೆ. ಚಪಿಗತ್ಯಾಂ ಎನ್ನುವಂತಹ ಧಾತುವಿನಿಂದ ನಿಷ್ಪನ್ನವಾಗಿರುವಂತಹ ಶಬ್ದವೆಂದು ಚಂಪಯತಿ ರಸಾಧಿಭಾವ ವಿಶಿಷ್ಟಂ ವಸ್ತು ಪ್ರಕಾಶಯತಿ ಇತಿ ಚಂಪು ಎಂಬುದಾಗಿ ನಿಷ್ಪತ್ತಿಯನ್ನ ಹೇಳಿದ್ದಾರೆ. ಇದೇ ರೀತಿಯಲ್ಲಿ ಅನೇಕ ವಿದ್ವಾಂಸರು ಈ ಚಂಪು ಕಾವ್ಯವನ್ನ ಅವರದೇ ಆದ ರೀತಿಯಲ್ಲಿ ವರ್ಣನೆಯನ್ನ ಮಾಡಿದ್ದಾರೆ. ಒಟ್ಟಾರೆ ಗದ್ಯ ಪದ್ಯ ಮಯಿ ಚಂಪು ಅಂತ ಹೇಳಲಾಗುತ್ತೆ. ಬಹಳ ಸುಂದರವಾದಂತಹ ವರ್ಣನೆಗಳನ್ನ ಹೊಂದಿರುವಂತಹ, ಅಲಂಕಾರಗಳಿಂದ ಕೂಡಿರುವ, ಛಂದೋಬದ್ಧವಾದಂತಹ ಪದ್ಯಗಳಿಂದ, ಅಲಂಕಾರಗಳಿಂದ ಕೂಡಿದಂತಹ, ಸಮಾಸಯುಕ್ತವಾಗಿರುವಂತಹ ಸುಂದರವಾದಂತಹ ಈ ಪದ್ಯ ಮತ್ತು ಗದ್ಯಗಳ ಮಿಶ್ರಣವಾದಂತಹ ಈ ಕಾವ್ಯ ಪ್ರಭೇದವೇ ಚಂಪು ಕಾವ್ಯ ಅಂತ ಹೇಳಲಾಗುತ್ತೆ ಮಕ್ಕಳೇ. ಈ ರೀತಿ ವಿದ್ವಾಂಸರು ಅನೇಕ ರೀತಿಯಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ಈ ಚಂಪು ಕಾವ್ಯದ ವರ್ಣನೆಯನ್ನ ಮಾಡಿದ್ದಾರೆ. ಈ ಚಂಪು ರಾಮಾಯಣವನ್ನು ಬರೆದಿರುವಂತಹ ಭೋಜರಾಜನು ಯಾವ ರೀತಿಯಲ್ಲಿ ಈ ಚಂಪು ಕಾವ್ಯವನ್ನ ವರ್ಣನೆ ಮಾಡಿದ್ದಾನೆ ಅಂದ್ರೆ, ವಾದ್ಯಗಳಿಂದ ಕೂಡಿದಂತಹ ಗಾಯನವನ್ನ ಕೇಳಲು ಎಷ್ಟು ಸಂತಸ ಉಂಟಾಗುವುದೋ, ಗದ್ಯ ಹಾಗೂ ಪದ್ಯಗಳಿಂದ ಮಿಶ್ರಿತವಾಗಿರುವಂತಹ ಈ ಚಂಪು ಕಾವ್ಯ ಕೂಡ ಜನರ ಮನಸ್ಸಿಗೆ ಅಷ್ಟೇ ಆಹ್ಲಾದವನ್ನ ಉಂಟು ಮಾಡುತ್ತೆ ಅಂತ ವರ್ಣಿಸಿದ್ದಾನೆ. ಈ ರೀತಿಯಾಗಿ ಚಂಪು ಕಾವ್ಯಗಳಾಗುತ್ತೆ ಮಕ್ಕಳೇ. ನಂತರ ಚಂಪು ಕಾವ್ಯದ ಶೈಲಿಯ ಉಗಮ ಮತ್ತು ವಿಕಾಸ. ನಾವು ಈ ಚಂಪು ಕಾವ್ಯಗಳನ್ನ ವೇದ ಕಾಲದಲ್ಲಿಯೇ ಗಮನಿಸಬಹುದು ಮಕ್ಕಳೇ.
ಇದು ಹೆಚ್ಚಾಗಿ ವೇದಗಳ ಕಾಲದಲ್ಲಿ ಬ್ರಾಹ್ಮಣಗಳಲ್ಲಿ ಇದರ ಬಳಕೆ ಬಹಳ ಇತ್ತೆಂದು ಹೇಳಲಾಗಿದೆ. ಅರಣ್ಯಕವು ಹೆಚ್ಚು ಗದ್ಯ ಪ್ರಕಾರದಲ್ಲಿದ್ದರೆ ಕೇನೋಪನಿಷತ್ತಿನ ಯಕ್ಷೋಪಖ್ಯಾನ ಹಾಗೂ ಕಠೋಪನಿಷತ್ತಿನ ನಚಿಕೇತನ ವೃತ್ತಾಂತವು ಮಿಶ್ರ ರಚನೆಯಲ್ಲಿರೋದನ್ನ ನಾವು ಗಮನಿಸಬಹುದಾಗಿದೆ. ಮಹಾಭಾರತ, ವಿಷ್ಣು ಪುರಾಣ ಹಾಗೂ ಭಾಗವತಗಳಲ್ಲಿಯೂ ಅಲ್ಲಲ್ಲಿ ಮಿಶ್ರ ರಚನೆ ಇರೋದ್ರಿಂದ ಈ ಚಂಪೂ ಕಾವ್ಯದ ಪ್ರಾಚೀನತೆಯನ್ನ ನಾವು ಅಲ್ಲೂ ಕೂಡ ಕಾಣಬಹುದಾಗಿದೆ. ಕ್ರಿಸ್ತ ಪೂರ್ವದ ಪಾಳಿ ಭಾಷೆಯ ಜಾತಕ ಕಥೆಗಳಲ್ಲೂ ಕೂಡ ಈ ರೀತಿಯ ಮಿಶ್ರ ರಚನೆ ಕಂಡುಬರುತ್ತೆ. ಅದೇ ರೀತಿಯಲ್ಲಿ ಹಿತೋಪದೇಶ, ಪಂಚತಂತ್ರಗಳು, ಇದಲ್ಲದೆ ರುದ್ರದಾಮನ ಗಿರ್ನಾರ್ ಶಾಸನಗಳಲ್ಲಿಯೂ ಗದ್ಯ ಪದ್ಯ ಮಿಶ್ರಣ ಕಂಡುಬರುತ್ತೆ. ಸಮುದ್ರಗುಪ್ತನ ಕಾಲದಲ್ಲೂ ಕೂಡ ಅನೇಕ ಶಾಸನಗಳು ಈ ಗದ್ಯ ಮತ್ತು ಪದ್ಯಗಳ ಮಿಶ್ರಣದಿಂದ ಕೂಡಿರುವಂತಹ ವಿಚಾರ ತಿಳಿದು ಬಂದಿದೆ. ಶಿಲಾಶಾಸನಗಳಿಂದ ನಾವು ಇದನ್ನ ತಿಳ್ಕೊಂಡಿದೀವಿ ಮಕ್ಕಳೇ. ಅದೇ ರೀತಿಯಲ್ಲಿ ಮುಖ್ಯವಾಗಿ ನಾವು ಈ ಚಂಪೂ ಕಾವ್ಯವನ್ನ 4 ರೀತಿಯಲ್ಲಿ ವಿಭಾಗವನ್ನ ಮಾಡ್ತೀವಿ. ಚಂಪೂ ಕಾವ್ಯವನ್ನ 4 ವಿಭಾಗವಾಗಿ ವಿಂಗಡಿಸ್ತೀವಿ. ಪೌರಾಣಿಕ ಅಥವಾ ಐತಿಹಾಸಿಕ ವಿಭಾಗದ ಚಂಪೂ ಕಾವ್ಯಗಳು, ಕಾಲ್ಪನಿಕ ಕಥಾ ಆಧಾರಿತ ಚಂಪೂ ಕಾವ್ಯಗಳು, ತೀರ್ಥಕ್ಷೇತ್ರಾದಿಗಳನ್ನ ಅವಲಂಬಿಸಿರುವಂತಹ ಚಂಪೂ ಕಾವ್ಯಗಳು, ತಾತ್ವಿಕ ಪ್ರಧಾನವಾದಂತಹ ಚಂಪೂ ಕಾವ್ಯಗಳು. ಈ ರೀತಿಯಾಗಿ ಮುಖ್ಯವಾಗಿ 4 ಭಾಗಗಳನ್ನಾಗಿ ಮಾಡ್ತೀವಿ. ಈ ರೀತಿಯ ಕ್ರಮಗಳಲ್ಲಿ 4 ಕ್ರಮಗಳಲ್ಲಿ ಇದುವರೆಗೂ ಒಟ್ಟು 245 ಚಂಪೂ ಕಾವ್ಯಗಳು ರಚಿತವಾಗಿದೆ ಅಂತ ಸಾಕಷ್ಟು ಆಧಾರಗಳಿಂದ ನಮ್ಗೆ ತಿಳಿದಿದೆ ಮಕ್ಕಳೇ. ಆದರೆ ಉಪಲಬ್ಧ ಇರುವುದು ಕೇವಲ 74 ಮಾತ್ರ. ಉಪಲಬ್ಧವಿರುವಂತಹ ಚಂಪೂ ಕಾವ್ಯಗಳು 74 ಮಾತ್ರ. ಅದರಲ್ಲಿ ಬಹಳ ಮುಖ್ಯವಾಗಿ 5 ಚಂಪೂ ಕಾವ್ಯಗಳು ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ. ಅವುಗಳಲ್ಲಿ ಮುಖ್ಯವಾಗಿ 5 ಚಂಪೂ ಕಾವ್ಯಗಳು ಪ್ರಸಿದ್ಧಿಯನ್ನ ಪಡ್ಕೊಂಡಿವೆ. ಅವು ಯಾವೆಂದ್ರೆ ಭೋಜರಾಜನು ಬರೆದಿರುವಂತಹ ಚಂಪೂ ರಾಮಾಯಣ, ಅನಂತ ಭಟ್ಟನ ಚಂಪೂ ಭಾರತ, ನೀಲಕಂಠ ದೀಕ್ಷಿತನು ರಚಿಸಿರುವಂತಹ ನೀಲಕಂಠ ವಿಜಯ ಚಂಪು, ವೆಂಕಟಾಧ್ವರಿಯವರು ರಚಿಸಿರುವಂತಹ ವಿಶ್ವಗುಣಾದರ್ಶ ಚಂಪು ಹಾಗೂ ತ್ರಿವಿಕ್ರಮ ಭಟ್ಟನು ಬರೆದಿರುವಂತಹ ನಳಚಂಪು. ಈ ರೀತಿಯಾಗಿ 5 ಚಂಪೂ ಕಾವ್ಯಗಳು ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ. ಈ 5 ಚಂಪೂ ಕಾವ್ಯಗಳ ವಿಚಾರವನ್ನ ನಿಮಗೆ ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಕೊಡ್ತಾರೆ. ನಿಮ್ಗೆ 5 ಅಂಕಗಳ ಪ್ರಶ್ನೆ 5 ಚಂಪೂ ಕಾವ್ಯಗಳ ಮೇಲೆ ಬರುತ್ತೆ ಮಕ್ಕಳೇ. ಅದರಲ್ಲಿ ನಿಮ್ಮ ಪಠ್ಯ ಪುಸ್ತಕಕ್ಕೆ ಸಂಬಂಧಪಟ್ಟಂತಹ 2ನೇ ವಿಭಾಗದ ಪಾಠ, ಅದರಲ್ಲಿ ಎಲ್ಲಾ ಚಂಪೂ ಕಾವ್ಯಗಳಿಗಿಂತ ಬಹಳ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಚಂಪೂ ಕಾವ್ಯ ಅಂತ ಹೇಳಿದ್ರೆ ಭೋಜರಾಜನು ಬರೆದಿರುವಂತಹ ಚಂಪೂ ರಾಮಾಯಣದ ಅಯೋಧ್ಯಾಕಾಂಡದ ಪಾಠವನ್ನ ನಿಮ್ಗೆ ಆರಿಸ್ಕೊಟ್ಟಿದ್ದಾರೆ. ಇದು ವಾಲ್ಮೀಕಿ ರಾಮಾಯಣವನ್ನೇ ಆಧರಿಸಿ ಬರೆದಿರುವಂತಹದ್ದು. ಹಾಗಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಯಾವ ರೀತಿ 7 ಖಂಡಗಳಿತ್ತೋ ಅದೇ ರೀತಿಯಲ್ಲಿ ಇದು ಕೂಡ 7 ಖಂಡಗಳನ್ನ ಹೊಂದಿದೆ. ನಿಮಗೆ ತಿಳಿದಿರುವಂತೆ 24,000 ಶ್ಲೋಕಗಳನ್ನ ಹೊಂದಿದೆ ನಮ್ಮ ವಾಲ್ಮೀಕಿಗಳು ಬರೆದಿರುವಂತಹ ರಾಮಾಯಣ. ಅದರಲ್ಲಿರುವಂತೆ ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ನಂತರ ಯುದ್ಧಕಾಂಡ, ಉತ್ತರಕಾಂಡ ಅಂತ ಹೇಳಿ ಇಷ್ಟು ವಿಭಾಗಗಳಾಗಿ ವಾಲ್ಮೀಕಿ ರಾಮಾಯಣ ಇದೆ. ವಾಲ್ಮೀಕಿ ರಾಮಾಯಣವನ್ನ ಆಧಾರವಾಗಿಟ್ಕೊಂಡು ಭೋಜ ಮಹಾರಾಜನು ತಾನು ಚಂಪೂ ರಾಮಾಯಣವನ್ನ ರಚಿಸಿದ್ದಾನೆ. ಚಂಪೂ ರಾಮಾಯಣದ ಅಯೋಧ್ಯಾಕಾಂಡದ ಪಾಠವನ್ನ ನಿಮಗೆ ಕೊಟ್ಟಿದ್ದಾರೆ. ಮೊಟ್ಟ ಮೊದಲಿಗೆ ಈ ಅಯೋಧ್ಯಾಕಾಂಡದ ಕರ್ತೃವಾದಂತಹ ಭೋಜರಾಜನ ವಿಚಾರವನ್ನ ನಾವು ತಿಳ್ಕೊಳ್ಳೋಣ. ಚಂಪೂ ರಾಮಾಯಣದ ಕರ್ತೃವಾಗಿರುವಂತಹ ಭೋಜರಾಜನ ವಿಚಾರವನ್ನ ತಿಳ್ಕೊಳ್ಳೋಣ. ಚಂಪೂ ರಾಮಾಯಣ ಕವಿ ಭೋಜ. ಭೋಜ ತಾನು ಸ್ವತಃ ರಾಜ ಕೂಡ ಆಗಿದ್ದ ಮತ್ತು ಕವಿಗಳಿಗೆ ಆಶ್ರಯದಾತ ಕೂಡ ಆಗಿದ್ದ ಅಂತ ಹೇಳಲಾಗಿದೆ ಮಕ್ಕಳೇ. ಈತನು ವಿದರ್ಭ ದೇಶದ ರಾಜ. ವಿದರ್ಭ ದೇಶದ ರಾಜ, ಅದನ್ನ ಧಾರಾನಗರ ಅಂತ ಕೂಡ ಹೇಳ್ತಾ ಇದ್ರು. ವಿದರ್ಭ ದೇಶದ ರಾಜ. ನಂತರ ಈತನು ಅನೇಕ ಕೃತಿಗಳನ್ನ ಬರೆದಿದ್ದಾನೆ. 84ಕ್ಕೂ ಹೆಚ್ಚು ಕೃತಿಗಳನ್ನ ಬರೆದಿದ್ದಾನೆ. ಅದರಲ್ಲಿ ಬಹಳ ಮುಖ್ಯವಾಗಿರುವಂತಹದ್ದು ಈ ಚಂಪೂ ರಾಮಾಯಣ. ನಮ್ಗೆ ಈಗಾಗಲೇ ತಿಳಿದಿದೆ, ಗದ್ಯ ಪದ್ಯಮಯಿ ಚಂಪು. ಚಂಪೂ ರಾಮಾಯಣವನ್ನ ಬರೆದಿದ್ದಾನೆ. ಚಂಪೂ ರಾಮಾಯಣದ ಬಾಲಕಾಂಡದಿಂದ ಸುಂದರಕಾಂಡದವರೆಗೆ ಈ ಭೋಜರಾಜನು ಬರೆದಿದ್ದಾನೆ. ಅಲ್ಲಿಂದ ಮುಂದಿನ ಯುದ್ಧಕಾಂಡವನ್ನ ಲಕ್ಷ್ಮಣ ಅನ್ನುವಂತಹ ಕವಿ ಬರೆದಿದ್ದಾರೆ. ಅನಂತರ ರಾಜಚೂಡಾಮಣಿ ದೀಕ್ಷಿತ, ಘನಶ್ಯಾಮ, ಏಕಾಮ್ರನಾಥ, ಈ ರೀತಿ ಬೇರೆ ಕವಿಗಳು ಈ ಉತ್ತರ ಕಾಂಡವನ್ನ ಬರೆದಿದ್ದಾರೆ ಅಂತ ಹೇಳಲಾಗುತ್ತೆ ಮಕ್ಕಳೇ. ಈತನು ಬಹಳ ಬುದ್ಧಿವಂತನಾಗಿದ್ದಂತಹ ರಾಜನಾಗಿದ್ದ. ಈತನ ಆಳ್ವಿಕೆಯ ಕಾಲವು ಕ್ರಿಸ್ತ ಶಕ 1018ರಿಂದ 1063 ಅಂತ ಹೇಳಲಾಗಿದೆ. ಬಹಳ ಪ್ರತಿಭಾನ್ವಿತನಾಗಿದ್ದಂತಹ ಕವಿ ಭೋಜರಾಜ. ತಾನೇ ಕವಿಯಲ್ಲದೆ ತನ್ನ ಕೆಳಗೆ ಅನೇಕ ಕವಿಗಳಿಗೆ ಈತ ಆಶ್ರಯದಾತ ಆಗಿದ್ದ ಅಂತ ಕೂಡ ಹೇಳಲಾಗುತ್ತೆ.
ಈತನು ಬರೆದಿರುವಂತಹ ಚಂಪೂ ರಾಮಾಯಣದ ಕರ್ತೃ ಭೋಜ ಮಹಾರಾಜ ಅಂತ ನಾವು ತಿಳ್ಕೋಬಹುದು. ಯಾಕೆಂದ್ರೆ ಪ್ರತಿಯೊಂದು ಕಾಂಡದ ಕಡೆಯಲ್ಲಿಯೂ ಕೂಡ ತಾನು ಇತಿ ವಿದರ್ಭ ರಾಜ ವಿರಚಿತೆ ಚಂಪೂ ರಾಮಾಯಣೆ ಎನ್ನುವಂತಹ ವಾಕ್ಯವೇ ಪ್ರಮಾಣವಾಗಿರುತ್ತೆ ಮಕ್ಕಳೇ. ಕ್ರಿಸ್ತಶಕ 1018ರಿಂದ 1063 ಈತನ ಕಾಲ ಅಂತ ನಾವು ತಿಳ್ಕೋಬಹುದಾಗಿದೆ. ಈ ದಾರಾಧೀಶನಾದಂತಹ ಈ ಭೋಜರಾಜನು ಈ ಚಂಪೂ ಕಾವ್ಯಗಳ ಅಲ್ಲದೆ ಒಟ್ಟು 21 ಗ್ರಂಥಗಳನ್ನ ರಚಿಸಿದಾನೆ ಅಂತ ಹೇಳಲಾಗುತ್ತೆ. ಅದರಲ್ಲಿ ಈತನ ಬರೆಯುವಿಕೆಯ ಶೈಲಿಯು ವೈದರ್ಭಿ ಶೈಲಿ, ಬಹಳ ಸುಂದರವಾದಂತಹ ಶೈಲಿ ವೈದರ್ಭಿ ಶೈಲಿ. ಇಂತಹ ಶೈಲಿಯಲ್ಲಿ ಆತನ ಬರವಣಿಗೆ ಇತ್ತು. ಇದಲ್ಲದೆ ಈತನ ಕೃತಿಗಳಲ್ಲಿ ಉಪಮಾ ರೂಪಕಾದಯ ವಿಶೇಷತಃ ಅನುಪ್ರಾಸಃ ಬಾಲಕಾಂಡ ಸುಂದರಕಾಂಡ ಪರ್ಯಂತಂ ಭೋಜಕರ್ತ, ಈಗಾಗಲೇ ನಾನು ತಿಳಿಸಿದಂತೆ ಬಾಲಕಾಂಡದಿಂದ ಸುಂದರಕಾಂಡದವರೆಗೆ ಭೋಜ ಮಹಾರಾಜ ಬರೆದ. ನಂತರ ಯುದ್ಧಕಾಂಡಸ್ಯ ಕರ್ತ ಲಕ್ಷ್ಮಣ ಸೂರ್ಯ, ನಂತರ ಯುದ್ಧಕಾಂಡವನ್ನ ಲಕ್ಷ್ಮಣ ಸೂರ್ಯನವರು ಬರೆದ್ರು. ಭೋಜನಿಂದ ಒಟ್ಟು 84 ಕೃತಿಗಳ ರಚನೆ ಆಯ್ತು. ಈ ರೀತಿಯಾಗಿ ಅನೇಕರು ಅಭಿಪ್ರಾಯವನ್ನ ಪಡ್ತಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿರುವಂತಹ ಗ್ರಂಥಗಳಂದ್ರೆ ಸರಸ್ವತಿ ಕಂಠಾಭರಣಂ, ಸಂಗೀತ ಪ್ರಕಾಶ, ತತ್ವ ಪ್ರಕಾಶ, ವಿದ್ಯಾ ವಿನೋದ, ಶೃಂಗಾರ ಪ್ರಕಾಶ, ಶಿವದತ್ತ ಸ್ತೋತ್ರ, ಇವುಗಳು ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ ಮಕ್ಕಳೇ. ಚಂಪೂ ರಾಮಾಯಣದ ಕರ್ತೃವಾಗಿರುವಂತಹ ಭೋಜರಾಜನ ವಿಚಾರ ಇಷ್ಟು ಬರುತ್ತೆ ಮಕ್ಕಳೇ. ಈ ಪಂಚಮಹಾಕಾವ್ಯಾನ ಮಧ್ಯೆ ಚಂಪೂ ರಾಮಾಯಣಂ ಏಕಂ ಇತಿ ಮನ್ಯತೆ. ಈ ಪಂಚ ಚಂಪೂ ಕಾವ್ಯಗಳಲ್ಲಿ ಈ ಚಂಪೂ ರಾಮಾಯಣವು ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ. ಭೋಜರಾಜನು ಬರೆಯುವ ಶೈಲಿಯು ಲಲಿತ ಮನೋಹರವಾಗಿದ್ದು ಚಿತ್ತಾಕರ್ಷಕವಾಗಿರುವಂತಹ ವೈದರ್ಭಿ ಶೈಲಿಯಲ್ಲಿದೆ ಮಕ್ಕಳೇ. ಇಷ್ಟು ವಿಚಾರ ಬಂದು ನಿಮ್ಗೆ ಭೋಜರಾಜನ ಬಗ್ಗೆ ಆಗತ್ತೆ. ಮುಂದೆ ಬನ್ನಿ ಮಕ್ಕಳೇ, ಅಯೋಧ್ಯ ಕಾಂಡದ ಶ್ಲೋಕಗಳನ್ನ ನೋಡ್ತಾ ಹೋಗೋಣ. ಪುರತಃ ಗಚ್ಚಾಮಹ. ಮೊಟ್ಟ ಮೊದಲಿಗೆ ಈಗಾಗಲೇ ನಿಮ್ಗೆ ರಾಮಾಯಣದ ಕಥೆ ಗೊತ್ತಿರೋದ್ರಿಂದ ಅದೇ ರಾಮಾಯಣದ ಕಥೆಯನ್ನೇ ಆಧಾರವಾಗಿಟ್ಕೊಂಡು ವಾಲ್ಮೀಕಿಗಳು ಬರೆದಿರುವ ರಾಮಾಯಣದ ಸ್ಫೂರ್ತಿಯಿಂದಲೇ ಈ ಚಂಪೂ ರಾಮಾಯಣವು ಕೂಡ ರಚಿತವಾಗಿರೋದು. ಹಾಗಾಗಿ ದಶರಥ ಮಹಾರಾಜನು ಅಯೋಧ್ಯೆಯ ರಾಜ. ಆತನಿಗೆ 3 ಜನ ಹೆಂಡತಿಯರು, ಕೌಸಲ್ಯ, ಸುಮಿತ್ರ ಹಾಗೂ ಕೈಕೇಯಿ. ಈ ರೀತಿಯಾಗಿ ದಶರಥ ಮಹಾರಾಜನು ತನ್ನ ಹಿಂದಿನ ರಾಜರುಗಳಂತೆಯೇ ಬಹಳ ಉತ್ತಮವಾದ ರೀತಿಯಲ್ಲಿ ರಾಜ್ಯಭಾರವನ್ನ ಮಾಡ್ತಾ ಇರ್ತಾನೆ. ಸುಂದರವಾಗಿರುವಂತಹ ಒಂದು ರಾಜ್ಯಭಾರ. ಅಂತಹ ರಾಜ ದಶರಥನ ಆಳ್ವಿಕೆ ನಡೀತಾ ಇರುತ್ತೆ. ಅಲ್ಲಿಂದ ಈ ಅಯೋಧ್ಯ ಕಾಂಡ ಪ್ರಾರಂಭ ಆಗುತ್ತೆ ನೋಡಿ ಮಕ್ಕಳೇ. ಗಚ್ಚತ ದಶರಥೇನ ನಿರ್ವೃತಿಂ ಭೂಭುಜಾಂ ಸುಲಭಾಂ ಭುಜಾಬಲಾತ್ ಮಾತುಲಸ್ಯ ನಗರೆ ಯುಧಾಜಿತಃ ಸ್ಥಾಪಿತೋ ಭರತ ಲಕ್ಷ್ಮಣಾನುಜೌ. ಮೊಟ್ಟ ಮೊದಲನೆಯ ಅಯೋಧ್ಯ ಕಾಂಡದ ಮೊದಲನೆಯ ಶ್ಲೋಕ ಭೋಜ ಮಹಾರಾಜ ಬರೆದಿರುವಂತಹದ್ದು, ಭೋಜಕವಿ ಬರೆದಿರುವಂತಹದ್ದು. ಏನ್ ಹೇಳ್ತಾರಪ್ಪ ಇದರಲ್ಲಿ ಅಂದ್ರೆ, ತನ್ನ ಭುಜಬಲದ ಪರಾಕ್ರಮದಿಂದಾಗಿ ಇತರ ರಾಜರ ಶಾಂತಿಯನ್ನ ದೂರೀಕರಿಸಿದ ರಾಜ ದಶರಥ ಸುಖವನ್ನು ಅನುಭವಿಸುತ್ತಿದ್ದನು. ದಶರಥ ಮಹಾರಾಜ ಬಹಳ ವೀರನಾಗಿ, ಶೂರನಾಗಿ, ಉತ್ತಮ ರೀತಿಯಲ್ಲಿ ತನ್ನ ರಾಜ್ಯಭಾರವನ್ನ ಮಾಡ್ತಾ ಇದ್ದ. ಇತರ ರಾಜರ ಶಾಂತಿಯನ್ನು ದೂರ ಮಾಡಿಸಿ ಅಂದ್ರೆ ಯಾವಾಗಲೂ ಕೂಡ ಈ ದಶರಥ ಮಹಾರಾಜ ಶೂರ ಧೀರನಾಗಿದ್ರಿಂದ ಬೇರೆ ರಾಜರುಗಳಿಗೆ ಇವನ ಮೇಲೆ ಭಯ ಇತ್ತು ಯಾವಾಗ್ಲೂ. ಮತ್ತು ಎಲ್ಲ ರಾಜರುಗಳನ್ನ ಗೆಲ್ಲುವಂತಹ ಶಕ್ತಿ ಈತನಲ್ಲಿ ಇದ್ದಿದ್ರಿಂದ ಇಲ್ಲಿ ಹೇಳ್ತಾರೆ, ಇತರ ರಾಜರ ಶಾಂತಿಯನ್ನ ದೂರೀಕರಿಸಿದ ರಾಜ ದಶರಥನು ಸುಖವನ್ನು ಅನುಭವಿಸುತ್ತಿದ್ದನು. ಸುಂದರವಾಗಿ ತಾನು ತನ್ನ ರಾಜ್ಯಭಾರವನ್ನ ಮಾಡಿಕೊಂಡು ಇದ್ದ. ಭರತ ಮತ್ತು ಶತ್ರುಘ್ನರನ್ನು ಅವರ ಸೋದರ ಮಾವನಾಗಿರುವಂತಹ ಯುಧಾಜಿತನ ಅಶ್ವಮೇಧಪುರದಲ್ಲಿ ಇರಿಸಿದ್ದನು. ಭರತ ಮತ್ತೆ ಶತ್ರುಘ್ನರನ್ನ ಯುಧಾಜಿತನ ಅಶ್ವಮೇಧಪುರದಲ್ಲಿ ಇರಿಸಿದ್ದನು. ಇದು ಮೊದಲನೆಯ ಶ್ಲೋಕ ಮಕ್ಕಳೇ. ಅರ್ಥ ಆಯ್ತು ಅಂತ ಭಾವಿಸ್ತಿದ್ದೀನಿ. ದಶರಥ ಮಹಾರಾಜನು ಸುಂದರವಾಗಿ ರಾಜ್ಯಭಾರವನ್ನ ಮಾಡಿಕೊಂಡು ಸಂತೋಷವಾಗಿದ್ದ. ಅನಂತರ ಈತ ತನ್ನ ಮಕ್ಕಳಾದಂತಹ ಭರತ ಮತ್ತು ಶತ್ರುಘ್ನರನ್ನ ಯುಧಾಜಿತನ ಅಶ್ವಮೇಧಪುರವೆಂಬ ನಗರದಲ್ಲಿ ಇರಿಸಿದ್ದ. ಅದು ಭರತ ಮತ್ತು ಶತ್ರುಘ್ನ ಅವರನ್ನು ಅವರ ಸೋದರ ಮಾವನ ಮನೆಯಲ್ಲಿ ಅವರಿಬ್ಬರನ್ನ ಇರಿಸಿದ್ದ ಅಂತ ಈ ಮೊದಲನೆಯ ಶ್ಲೋಕದ ತಾತ್ಪರ್ಯ ಆಗತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಮುಂದೆ ನೋಡೋಣ. ಪುರತಃ ಗಚ್ಚಾಮಹ. ತದನಂತರಂ ರಾಜ ಶ್ರೀರಾಮಾಭಿಷೇಕಂ ಕರ್ತುಂ ಉದ್ಯುಕ್ತವಾನಿತ್ಯಾಹ ಅಥ ದಶರಥಃ ಪುತ್ರಂ ರಾಮಂ ಸ್ವತಸ್ತ್ರಿ ಜಗತ್ಪತಿಂ ಸ್ವವಿಷಯ ಮಹೀಮಾತ್ರೆ ಕರ್ತುಂ ಪತಿಂ ವಿದಧೆ ಮತಿಂ ಭುವನಭರಣೆ ಕಲ್ಯಂ ಕಲ್ಯಾಣ ಭೂಧರ ಮಾದರ ಸ್ವಗೃಹ ಪಟಲೀಧುರ್ಯ ಸ್ತಂಭಂ ವಿಧಾತುಮನ ಇವ. ನಂತರ ಸಮಸ್ತ ಭೂಭಾರವನ್ನು ಹೊರಲು ಸಮರ್ಥವಾಗಿರುವಂತಹ ಪರ್ವತವನ್ನು ಕೇವಲ ತನ್ನ ಮನೆಯ ಭಾರವನ್ನು ಹೊರಲು ನಿಯೋಜಿಸುವಂತೆ
ದಶರಥನು 3 ಲೋಕಕ್ಕೂ ಅಧಿಪತಿಯಾದ ಭಗವಂತನಾದ ತನ್ನ ಪುತ್ರ ರಾಮನನ್ನ ತನ್ನ ಆಳ್ವಿಕೆಯ ದೇಶಕ್ಕೆ ರಾಜನನ್ನಾಗಿ ನೇಮಿಸಲು ಬಯಸಿದನು. ದಶರಥ ಮಹಾರಾಜ ಸಮಸ್ತ ಭೂಭಾರವನ್ನು ಹೊರಲು ಸಮರ್ಥವಾಗಿರುವಂತಹ ಸುಮೇರು ಪರ್ವತವನ್ನೇ ತನ್ನ ಮನೆಯ ಭಾರವನ್ನು ಹೊರಲು ನಿಯೋಜಿಸುವಂತೆ, ಯಾವ ಪರ್ವತವನ್ನ? ಸುಮೇರು ಪರ್ವತವನ್ನೇ ತನ್ನ ಮನೆಯ ಭಾರವನ್ನು ಹೊರಲು ನಿಯೋಜಿಸಿರುವಂತೆ 3 ಲೋಕಕ್ಕೂ ಒಡೆಯನಾಗಿರುವಂತಹ ಭಗವಂತನಾದ ತನ್ನ ಪುತ್ರನಾದ ರಾಮನನ್ನ ಆಳ್ವಿಕೆಗೆ, ತನ್ನ ದೇಶದ ಆಳ್ವಿಕೆಗೆ ರಾಜನನ್ನಾಗಿ ಮಾಡಲು ಬಯಸಿದನು. ಶ್ರೀರಾಮನನ್ನ ಅಯೋಧ್ಯೆಯ ರಾಜನನ್ನಾಗಿ ಮಾಡಲು ನಿಯೋಜಿಸಿದನು. 3 ಲೋಕಕ್ಕೂ ಒಡೆಯನಾಗಿರುವಂತಹ, ಸಮಸ್ತ ಭೂಭಾರವನ್ನ ಹೊರುವಂತಹ ಶಕ್ತಿ ಇರುವಂತಹ ಸುಮೇರು ಪರ್ವತವನ್ನೇ ತನ್ನ ಮನೆಯ ಭಾರವನ್ನು ಹೊರಲು ನಿಯೋಜಿಸಿರುವಂತೆ ಇರುವಂತಹ ಭಗವತ್ ಸ್ವರೂಪಿಯಾದಂತಹ ಶ್ರೀರಾಮನನ್ನ ತನ್ನ ಆಳ್ವಿಕೆಯ ರಾಜ್ಯಕ್ಕೆ ರಾಜನನ್ನಾಗಿ ಮಾಡಲು ಬಯಸಿದನು. ಯಾರು? ದಶರಥ ಮಹಾರಾಜ ಅನ್ನೋದು ಈ ಶ್ಲೋಕದ ಅರ್ಥ ಆಗತ್ತೆ ಮಕ್ಕಳೇ. ಮುಂದೆ ತದನಂತರಂ ಅಸೌ ಸಮಂಖ್ಯ ಮಂತ್ರಿಭಿಃ ಸಹ ಪೌರ ವೃದ್ಧಶ್ರವಃ ಪುರೋದಸಃ ಸಮಾನ್ ಸಮಾಹೂಯ ಸಮಾಧಿದೇಶ. ಆನಂತರ ಆತ ದಶರಥ ಮಹಾರಾಜ ಏನ್ ಮಾಡ್ದ ಅಂದ್ರೆ, ದಶರಥನು ತನ್ನ ಮಂತ್ರಿಗಳೊಡನೆ ಸಮಾಲೋಚನೆಯನ್ನ ಮಾಡಿ ಇಂದ್ರನ ಮಂತ್ರಿಯಾದ ಬೃಹಸ್ಪತಿಗೆ ಸಮಾನರಾದ ಹಿರಿಯ ನಾಗರಿಕರನ್ನ ಕರೆಸಿ ಈ ರೀತಿಯಾಗಿ ನುಡಿದ. ಆನಂತರ ದಶರಥ ಮಹಾರಾಜ ಶ್ರೀರಾಮನನ್ನ ತನ್ನ ರಾಜ್ಯದ ಆಳ್ವಿಕೆಗೆ ಅಧಿಕಾರಿಯನ್ನಾಗಿ ಮಾಡಬೇಕು, ಅಂದ್ರೆ ತನ್ನ ರಾಜ್ಯವನ್ನ ಶ್ರೀರಾಮನಿಗೆ ವಹಿಸಿ ಅವನಿಗೆ ಪಟ್ಟಾಭಿಷೇಕವನ್ನ ಮಾಡಬೇಕು ಅಂತ ಬಯಸ್ತಾನೆ. ಅದಕ್ಕಾಗಿ ಆತ ತನ್ನ ಎಲ್ಲ ಮಂತ್ರಿಗಳನ್ನ ಜೊತೆಗೆ ಸೇರಿಸ್ತಾನೆ. ಸಮಾಲೋಚನೆಯನ್ನ ನಡೆಸಿ ಊರಿನಲ್ಲಿರುವಂತಹ ಹಿರಿಯ ನಾಗರಿಕರು, ಬೃಹಸ್ಪತಿಗೆ ಸಮಾನರಾದಂತಹ ನಾಗರಿಕರು ಅಂದ್ರೆ ಬಹಳ ಬುದ್ಧಿವಂತರಾಗಿರುವಂತಹ ಎಲ್ಲ ಹಿರಿಯ ನಾಗರಿಕರನ್ನ ಸೇರಿಸ್ತಾನೆ. ಸೇರಿಸಿ ಒಂದು ಸಭೆಯನ್ನ ನಡೆಸ್ತಾನೆ. ವದಿತಮೇವ ಹಿ ಭವತಾಂ ಶಿವತಾತಿಮೇವ ಮತಿಂ ದಧಾನಃ ಸುಪಥ ಸಂಚರಮಾಣಃ ಪ್ರಾಣೀನಾಂ ದಯಾಮಾನ ಮಾನಸ ಮಾನಧನಃ ಏಷಃ ಸಮ್ಮಾರ್ಜನ ಜಾಗರೂಕಾಃ ಜನೋಪತಾಪ ಸಮ್ಮಾರ್ಜನ ತತ್ಪರಾಃ ಪರಾಂ ನಿವೃತ್ತಿ ಉಪೇತ್ಯ ದೇವಭೂಯಂ ಗತಾಃ ಸರ್ವೇನಃ ಪೂರ್ವ ಪುರುಷ ಇತಿ. ಅವ್ರನ್ನೆಲ್ಲ ಸಭೆ ಸೇರಿಸಿ ಏನ್ ಹೇಳ್ತಾನಪ್ಪ ದಶರಥ ಮಹಾರಾಜ ಅಂದ್ರೆ, ನಿಮಗೆಲ್ಲರಿಗೂ ತಿಳಿದೇ ಇದೆ, ಮಂತ್ರಿಗಳು ಹಾಗೂ ಬೃಹಸ್ಪತಿಗೆ ಸಮಾನರಾಗಿರುವಂತಹ ಹಿರಿಯ ನಾಗರಿಕರುಗಳಿಗೆ ಹೇಳ್ತಾ ಇದ್ದಾನೆ, ನಿಮಗೆಲ್ಲರಿಗೂ ತಿಳಿದೇ ಇದೆ, ಸರ್ವದಾ ಮಂಗಳಕರವಾದ ಬುದ್ಧಿಯನ್ನೇ ಹೊಂದಿದ್ದಂತಹ, ನೀತಿಶಾಸ್ತ್ರೋಕ್ತವಾದಂತಹ, ಉತ್ತಮ ಮಾರ್ಗದಲ್ಲಿ ನಡೆಯುತ್ತಿದ್ದಂತಹ, ಸಮಸ್ತ ಪ್ರಾಣಿಗಳಲ್ಲಿ ದಯೆಯನ್ನು ಇಟ್ಟಿದ್ದಂತಹ, ಅಭಿಮಾನಶಾಲಿಗಳಾಗಿದ್ದಂತಹ, ಜಾಗರೂಕರಾಗಿ ಯಶಸ್ಸನ್ನ ಸಂಪಾದಿಸಿದಂತಹ, ಜನರ ಸಂತಾಪವನ್ನ ದೂರೀಕರಿಸುವುದರಲ್ಲಿ ನಿರತರಾಗಿದ್ದಂತಹ ನಮ್ಮ ಪೂರ್ವಿಕರೆಲ್ಲರೂ ಶಾಶ್ವತ ಶಾಂತಿಯನ್ನ ಬಯಸಿ ದೈವತ್ವವನ್ನೇ ಹೊಂದಿದರು. ತನ್ನ ಆಗಿ ಹೋಗಿರುವಂತಹ ಹಿರಿಯ ರಾಜರುಗಳ ಬಗ್ಗೆ, ತನ್ನ ವಂಶದ ರಾಜರುಗಳ ಬಗ್ಗೆ ಆತ ಹೇಳ್ತಾ ಇದ್ದಾನೆ. ನಮ್ಮ ವಂಶದಲ್ಲಿ ಇದ್ದಂತಹ ಎಲ್ಲರೂ ಕೂಡ ಒಳ್ಳೆಯ ಕೆಲಸವನ್ನೇ ಮಾಡ್ತಾ ಇದ್ರು. ಈಗ ಆಗಿ ಹೋಗಿರುವಂತಹ ಎಲ್ಲಾ ರಾಜರುಗಳು ಕೂಡ ಸರ್ವದಾ ಮಂಗಳಕರವಾದಂತಹ ಬುದ್ಧಿಯನ್ನೇ ಹೊಂದಿದ್ರು. ಎಲ್ಲರೂ ಕೂಡ ನೀತಿ ಶಾಸ್ತ್ರೋಕ್ತವಾದಂತಹ ರೀತಿಯಲ್ಲಿ ಉತ್ತಮ ಮಾರ್ಗದಲ್ಲಿ ನಡೀತಾ ಇದ್ರು. ಸಮಸ್ತ ಪ್ರಾಣಿಗಳಲ್ಲಿ ಅವರು ದಯೆಯನ್ನ ಇಟ್ಕೊಂಡಿದ್ರು, ಅಭಿಮಾನಿಶಾಲಿಗಳಾಗಿದ್ರು, ಜಾಗರೂಕತೆಯಿಂದ ಯಶಸ್ಸನ್ನ ಸಂಪಾದಿಸ್ತಿದ್ರು, ಜನರ ಸಂತಾಪವನ್ನ ದೂರೀಕರಿಸುವುದರಲ್ಲಿ ಅವರು ಯಾವಾಗ್ಲೂ ನಿರತರಾಗಿದ್ದಂತಹ ನಮ್ಮ ಪೂರ್ವಿಕರೆಲ್ಲರೂ ಶಾಶ್ವತ ಶಾಂತಿಯನ್ನ ಬಯಸಿ ಈಗ ಅವರು ಏನನ್ನ ಪಡೆದಿದ್ದಾರೆ? ದೈವತ್ವವನ್ನೇ ಪಡೆದಿದ್ದಾರೆ. ಏನನ್ನ ಪಡೆದಿದ್ದಾರೆ? ನಮ್ಮ ಹಿರಿಯರೆಲ್ಲರೂ ಕೂಡ ಒಳ್ಳೆಯ ಕೆಲಸಗಳನ್ನ ಮಾಡಿ ದೈವತ್ವವನ್ನ ಪಡೆದಿದ್ದಾರೆ. ಅನಂತರ ಮುಂದೆ ತಸ್ಮಾದಸ್ಮಾಭಿರಪಿ ತೇಷಾಂ ಮನೀಷಾಂ ಅನುಸರಣೈರೇ ತಾವಂತಂ ಕಾಲಂ ಪರಿಪಾಲಿತಾಃ ಕಿಲ ಸಕಲಾಃ ಪ್ರಜಾಃ. ಹಾಗಾಗಿ ಅವನು ಮಂತ್ರಿಗಳು ಹಾಗೂ ಹಿರಿಯ ನಾಗರಿಕರ ಜೊತೆ ಹೇಳ್ತಾ ಇದ್ದಾನೆ, ನಮ್ಮ ಹಿರಿಯರು ಕೂಡ ಒಳ್ಳೆಯ ಕೆಲಸಗಳನ್ನ ಮಾಡಿ ಈಗ ದೈವತ್ವವನ್ನ ಪಡೆದಿದ್ದಾರೆ. ಅದೇ ರೀತಿಯಲ್ಲಿ ನಾನೂ ಸಹ ನಮ್ಮ ಹಿರಿಯರ ಇಚ್ಛೆಗನುಸಾರವಾಗಿ ಅವರ ಮಾರ್ಗವನ್ನೇ ಅನುಸರಿಸುತ್ತಾ ಇಲ್ಲಿಯವರೆಗೆ ಪ್ರಜೆಗಳ ರಕ್ಷಣೆಯನ್ನು ಮಾಡಿರುವೆನು. ಹಾಗಾಗಿ ನಾನು ಪ್ರಜೆಗಳನ್ನು ಪರಿಪಾಲಿಸಿದಂತಹ ರೀತಿಗೆ ಅದನ್ನು ಪ್ರತ್ಯಕ್ಷ ಕಂಡಿರುವ ನೀವೇ ಸಾಕ್ಷಿಗಳು. ಎಲ್ರಿಗೂ ಹೇಳ್ತಾ ಇದ್ದಾನೆ, ಅದೇ ರೀತಿಯಲ್ಲಿ ನಾನು ಕೂಡ ರಾಜ್ಯಭಾರವನ್ನ ಮಾಡಿದ್ದೀನಿ, ಇದನ್ನೆಲ್ಲ ನೋಡಿದಂತಹ ನೀವೇ ಸಾಕ್ಷಿಗಳು, ಪ್ರಮಾಣಗಳು ಅಂತ ಹೇಳ್ತಾ ಇದ್ದಾನೆ. ನಂತರ ಹಿರಿಯರ ಇಚ್ಛೆಗನುಸಾರವಾಗಿಯೇ ನಾನು ಕೂಡ ನಡ್ಕೊಂಡಿದ್ದೀನಿ. ಮುಂದೆ ನತು ವಾರ್ತಾ ಮಾತ್ರಮೇವ ಕಿಂತು ಭವಂತೋ ಅಪ್ಯತ್ರ ಪ್ರಮಾಣಮಿತ್ಯಾಹ ಪ್ರಮಾಣಮತ್ರ ಪರಿಪಾಲನ ಕ್ರಿಯಾಮಿಮಾಂ ಮದೀಯಾಂ ಅನುಭವಂತೋ ನನು ಭವಂತ ಏವ ಪ್ರಮಾಣಮಿತಿ ಅಸ್ತು ತರ್ಹಿ ತಥಾ ಕಿಂ ತತ್ರಾಹ.
ನಂತರ ಹೇಳ್ತಾನೆ, ನೀವುಗಳು ಯಾವ ಸಿದ್ಧಾಂತವನ್ನ ಒಪ್ಪಿಕೊಳ್ಳುವಿರೋ, ಎಲ್ರಿಗೂ ಹೇಳ್ತಾ ಇದ್ದಾನೆ ಸಭೆಯಲ್ಲಿ, ನೀವು ಯಾವ ಸಿದ್ಧಾಂತವನ್ನ ನೀವು ಒಪ್ಪಿಕೊಳ್ಳುವಿರೋ ಅದು ನೀತಿಶಾಸ್ತ್ರಕ್ಕೆ ಬದ್ಧವಾಗಿರುತ್ತೆ. ಅದಕ್ಕೆ ವಿರುದ್ಧವಾಗಿ ಮಾರ್ಗವನ್ನು ಲೋಕವು ಕೂಡ ಸಮ್ಮತಿಸುವುದಿಲ್ಲ. ಅದಕ್ಕೆ ವಿರುದ್ಧವಾದ ಮಾರ್ಗವನ್ನ ಲೋಕ ಕೂಡ ಸಮ್ಮತಿಸೋದಿಲ್ಲ. ಆದ್ದರಿಂದ ನಾನು ನಿಮ್ಮಲ್ಲಿ ನಿವೇದಿಸಿಕೊಳ್ಳುವೆನು. ಹಾಗಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ವಿಚಾರವನ್ನ ಹೇಳಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಏನ್ ಹೇಳ್ತಾನೆ ಅನ್ನೋದನ್ನ ನೋಡೋಣ. ಮಮ ಸುರನರ ಗೀತ ಖ್ಯಾತಿಬಿರ್ ಹತಿಬಿರ್ವಾ ದಿವಿ ಭುವಿ ಚ ಸಮಾನ ಪ್ರಕ್ರಮೈ ವಿಕ್ರಮೈರ್ವಾ ನಿಯತಮಪಿ ರಿಹಾರ್ಯ ಚ ಜರಾಸ ಮದಂಗೆ ವಿಕಚ ಕಮಲ ಪೇಂಡೆ ಚಂದ್ರಿಕೆ ವಾವಿರಾಸೀತ್. ಏನ್ ಹೇಳ್ತಾ ಇದ್ದಾನೆ? ಜನಗಳಿಗೆ ಹೇಳ್ತಾ ಇದ್ದಾನೆ, ಸ್ವರ್ಗದಲ್ಲಾಗಲಿ ಭೂಲೋಕದಲ್ಲಾಗಲಿ ದೇವತೆಗಳು ಮನುಷ್ಯರು ಸ್ತುತಿಸಿರುವಂತಹ ನನ್ನ ಅಸ್ತ್ರಗಳಿಂದಾಗಲಿ ಪರಾಕ್ರಮಗಳಿಂದಾಗಲಿ ಯಾವ ಮುಪ್ಪನ್ನ ನಿವಾರಿಸಲಾಗುವುದಿಲ್ಲವೋ ಆ ವೃದ್ಧತ್ವವು ನನ್ನ ತೊಡೆಯೇರಿ ಕುಳಿತಿರುವುದು. ಇದು ಅರಳಿದ ಕಮಲಗಳ ಮೇಲೆ ಬಿದ್ದ ಬೆಳದಿಂಗಳಿನಂತೆ ತೋರುವುದು. ನೋಡಿ ಮಕ್ಕಳೇ, ಎಷ್ಟು ಸುಂದರವಾದ ವರ್ಣನೆಯನ್ನ ಮಾಡಿದ್ದಾನೆ ಭೋಜರಾಜ. ದಶರಥ ಮಹಾರಾಜ ಹೇಳ್ತಾ ಇದ್ದಾನೆ, ಸ್ವರ್ಗದಲ್ಲಾಗ್ಲಿ ಭೂಲೋಕದಲ್ಲಾಗ್ಲಿ ದೇವತೆಗಳು ಮನುಷ್ಯರು ಸ್ತುತಿಸಿರುವಂತಹ ನನ್ನ ಅಸ್ತ್ರಗಳಿಂದಾಗಲಿ ಪರಾಕ್ರಮಗಳಿಂದಾಗಲಿ ಯಾವ ಮುಪ್ಪನ್ನು ಕೂಡ ನಿವಾರಿಸಲಾಗುವುದಿಲ್ಲವೋ ಅಂತಹ ವೃದ್ಧತ್ವವು ನನ್ನ ತೊಡೆಯೇರಿ ಕುಳಿತಿರುವುದು. ಅಂದ್ರೆ ಈ ವೃದ್ಧತ್ವ ಅನ್ನೋದನ್ನ ಯಾರು ಕೂಡ ತಪ್ಸೋಕ್ಕಾಗೋದಿಲ್ಲ. ಹಾಗಾಗಿ ಇದು ಅರಳಿದ ಕಮಲದ ಮೇಲೆ ಬಿದ್ದಂತಹ ಬೆಳದಿಂಗಳಂತೆ ತೋರುವುದು. ಎಷ್ಟು ಸುಂದರವಾದ ವರ್ಣನೆ ನೋಡಿ ಮಕ್ಕಳೇ. ಅರಳಿದ ಕಮಲದ ಮೇಲೆ ಬೆಳದಿಂಗಳು ಬಿದ್ರೆ ಯಾವ ರೀತಿ ಇರುತ್ತೋ ಆ ರೀತಿ ಆಗಿದೆ ಅಷ್ಟೇ. ಹಾಗಾಗಿ ಇದು ನಿಮ್ಗೆ ಆನೋಟೇಷನ್ಗೂ ಕೂಡ ಬರುತ್ತೆ ಮಕ್ಕಳೇ. ಇದು ಬಹಳ ಮುಖ್ಯವಾದಂತಹ ಶ್ಲೋಕ. ಹಾಗಾಗಿ ನನಗೆ ವೃದ್ಧಾಪ್ಯ ಬಂದಾಗಿದೆ, ಮುಪ್ಪು ನನ್ನ ತೊಡೆಯ ಮೇಲೆ ಏರಿ ಕುಳಿತಿದೆ ಅಂತ ಹೇಳ್ತಾ ಇದ್ದಾನೆ. ಈ ಮುಪ್ಪನ್ನ ಯಾರು ಕೂಡ ಹೋಗಲಾಡಿಸಲು ಸಾಧ್ಯ ಇಲ್ಲ ಅಂತ ಹೇಳಿ ಮುಂದೆ ತತಃ ಕಿಮಿತ್ಯತ ಆಹ ತಸ್ಮಾತ್ ಸಮಸ್ತ ಕ್ಷತ್ರ ವರ್ಗ ಗರ್ವ ಪಾಟನ ವರಿಷ್ಠ ಧಾರಾಪರ ಭರಣ ಬೀಪಣ ವೇಪ ಭಾರ್ಗವ ಭಂಗಾದ ಪರಿಚ್ಛಿನ್ನ ತರ ಶೌರ್ಯ ಶಾಲಿನಿ ಸೌಜನ್ಯ ಭಾಜನೆ ಜನಾನು ರಾಗ ನಿಲಯೇ ನಿಮತ್ಸರೆ ವತ್ಸಲೆ ವತ್ಸೇಸ್ಮಿನ್ ಚಿರಕಾಲ ದಾರ್ಯಮಾಣ ಮಾರ್ಯೈರನುತಂ ಸನ್ನಯತಾರ್ಥ ವಿಶ್ರಾಂತಿ ಸುಖಂ ಅನುಭವಿತುಂ ಮಬಿಲಿಶಾಮೀತಿ. ಆದ್ದರಿಂದ ಸಮಸ್ತ ಕ್ಷತ್ರಿಯರ ಗರ್ವವನ್ನ ಭಂಗಪಡಿಸುವುದರಲ್ಲಿ ಖ್ಯಾತನಾಗಿ ಪರಿಶುಧಾರಿಯಾಗಿ ಭೀಷಣಾಕೃತಿಯನ್ನು ಹೊಂದಿದ್ದಂತಹ ಪರಶುರಾಮನನ್ನು ಸೋಲಿಸಿ ತನ್ನ ಪರಾಕ್ರಮವನ್ನ ತೋರಿಸಿರುವಂತಹ ಸೌಜನ್ಯಶಾಲಿಯಾಗಿರುವ ಜನಾನುರಾಗಿಯಾಗಿರುವ ಮಾತ್ಸರ್ಯ ರಹಿತನಾಗಿರುವ ಸ್ನೇಹಪೂರ್ಣವಾಗಿರುವಂತಹ ನನ್ನ ಪುತ್ರನಾದ ರಾಮನಿಗೆ ನಿಮ್ಮೆಲ್ಲರ ಒಪ್ಪಿಗೆಯನ್ನ ಪಡೆದು ಚಿರಕಾಲ ಆಳಿದಂತಹ ಈ ರಾಜ್ಯಭಾರದ ಹೊಣೆಯನ್ನ ವಹಿಸಿ ವಿಶ್ರಾಂತಿಯ ಸುಖವನ್ನ ಅನುಭವಿಸಲು ಇಚ್ಛಿಸುತ್ತೇನೆ. ಏನಂತ ಹೇಳ್ತಾನೆ? ನಾನು ನನ್ನ ರಾಜ್ಯಭಾರವನ್ನ ತನ್ನ ಮಗನಾದಂತಹ ರಾಮನಿಗೆ ವಹಿಸಲು ಇಷ್ಟಪಡುತ್ತೇನೆ. ಪರಾಕ್ರಮಶಾಲಿಯಾಗಿರುವಂತಹ ಭೀಷಣಾಕೃತಿಯನ್ನು ಹೊಂದಿದಂತಹ ಪರಶುರಾಮನನ್ನೇ ಸೋಲಿಸಿದಂತಹ ಸಮಸ್ತ ಕ್ಷತ್ರಿಯ ವರ್ಗಕ್ಕೆ ಭಂಗಪಡಿಸುವುದರಲ್ಲಿ ಖ್ಯಾತನಾಗಿರುವಂತಹ ಪರಶುರಾಮರನ್ನ ಸೋಲಿಸಿ ತನ್ನ ಪರಾಕ್ರಮವನ್ನ ತೋರಿಸಿರುವಂತಹ ಸೌಜನ್ಯಶಾಲಿಯಾಗಿರುವಂತಹ ಜನಾನುರಾಗಿಯಾಗಿರುವ ಮಾತ್ಸರ್ಯ ರಹಿತನಾಗಿರುವ ಸ್ನೇಹಪೂರ್ಣಮಯನಾಗಿರುವಂತಹ ಶ್ರೀರಾಮನನ್ಗೆ ನಾನು ರಾಜ್ಯಪಟ್ಟಾಭಿಷೇಕವನ್ನ ಮಾಡಿ ನಾನು ರಾಜ್ಯಭಾರದ ಹೊಣೆಯನ್ನ ಆತನಿಗೆ ವಹಿಸಿ ವಿಶ್ರಾಂತಿಯ ಸುಖವನ್ನ ಅನುಭವಿಸಬೇಕು ಅಂತ ಹೇಳ್ತಾನೆ. ನಾನಿನ್ನು ಮುಪ್ಪು ನನಗೆ ಬಂದಿದೆ, ನನ್ನ ತೊಡೆಯನ್ನೇರಿದೆ. ಹಾಗಾಗಿ ಸಕಲ ಸದ್ಗುಣಗಳನ್ನು ಹೊಂದಿರುವಂತಹ ಶ್ರೀರಾಮಚಂದ್ರನನ್ನ ಏನ್ ಮಾಡ್ತೀನಿ ಅಂತ ತನ್ನ ರಾಜನನ್ನಾಗಿ ಮಾಡ್ತೀನಿ, ಪಟ್ಟಾಭಿಷೇಕವನ್ನ ಮಾಡ್ತೀನಿ, ಅವನಿಗೆ ತನ್ನ ರಾಜ್ಯಭಾರದ ಹೊಣೆಯನ್ನ ಹೊರಿಸ್ತೀನಿ ಅಂತ ಹೇಳಿ ಸಮಸ್ತ ಸಭೆಯಲ್ಲಿ ಎಲ್ಲರೆದುರಿಗೂ ಮಂತ್ರಿಗಳು ಹಾಗೂ ಹಿರಿಯ ನಾಗರಿಕರ ಮುಂದೆ ತನ್ನ ಅನಿಸಿಕೆಯನ್ನ ದಶರಥ ಮಹಾರಾಜ ಹೇಳ್ತಾನೆ. ಮುಂದೆ ತತಃ ಕಿಂಜಾತಮಿತ್ಯತ ಆಹ ತತ ಪ್ರಾವಿಶಣ್ಯ ಪಯೋವಾಹ ವ್ಯೂಹ ಸ್ತನಿತ ನಾದಾಕರ್ಣನ ಸಮುದೀರ್ಣ ನಿರತಿಶಯ ಆಹ್ಲಾದ ಸಂಸರ್ಗ ನಿರ್ಗಲ ಕೇಕಾಲಾಪಿನಃ ಕಲಾಪಿನ ಇವ ಜನಾಹ ಪ್ರಮದ ಭವ ಕಲಕಲರವ ಮುಖರಿತಃ ರಿನ್ಮುಖ ಬಭೂವು. ಈ ಮಾತನ್ನ ಕೇಳಿ ಮಳೆಗಾಲದ ಮೇಘಗಳ ಗರ್ಜನೆಯಿಂದ ಆನಂದವನ್ನ ಹೊಂದಿದಂತಹ ನವಿಲುಗಳ ಸ್ವಚ್ಛಂದ ಕೇಕಾಧ್ವನಿಯಂತೆ ಅಪಾರ ಸಂತೋಷವನ್ನು ಹೊಂದಿದಂತಹ ಪೌರಜನರು ಕಲಕಲ ಧ್ವನಿಯನ್ನುಂಟು ಮಾಡುತ್ತಾ ದಿಗಂತವೆಲ್ಲವೂ ಶಬ್ದಮಯವಾಗುವಂತೆ ಮಾಡಿದರು. ಈ ವಿಚಾರವನ್ನು ಕೇಳಿದಂತಹ ಎಲ್ಲ ಜನರು ಬಹಳ ಸಂತೋಷದಿಂದ, ಹೇಗೆ ಮೇಘಗಳ ಗರ್ಜನೆ ಆದಾಗ ನವಿಲುಗಳು ಸ್ವಚ್ಛಂದವಾಗಿ ತಮ್ಮ ರೆಕ್ಕೆಗಳನ್ನ
ಬಿಚ್ಚಿ ಕೇಕಾಧ್ವನಿಯನ್ನ ಮಾಡುತ್ತೋ ಅದೇ ರೀತಿಯಲ್ಲಿ ಅಲ್ಲಿರುವಂತಹ ಎಲ್ಲ ಜನರು ಕೂಡ ಬಹಳ ಸಂತೋಷವನ್ನ ಹೊಂದಿ ಪೌರ ಜನರು ಕಲಕಲ ಧ್ವನಿಯನ್ನ ಉಂಟು ಮಾಡಿ ದಿಗಂತವೆಲ್ಲವೂ ಶಬ್ದಮಯವಾಗುವಂತೆ ಮಾಡಿದ್ರು. ಇಡೀ ದಿಗಂತವೆಲ್ಲವೂ ಶಬ್ದಮಯವಾಗುವಂತೆ ಮಾಡಿದ್ರು. ಅವ್ರಿಗೆಲ್ಲ ಬಹಳ ಸಂತೋಷ ಆಯ್ತು. ಶ್ರೀರಾಮಚಂದ್ರನು ರಾಜನಾಗ್ತಾನೆ ಅಂದಾಗ ಬಹಳ ಸಂತೋಷ ಆಯ್ತು ಅಂತ ಈ ಶ್ಲೋಕದ ಅರ್ಥ ಮಕ್ಕಳೇ. ಮುಂದೆ ಆನಂದ ಬಾಷ್ಪ ವಿಸರೋ ವೈದನೆ ಪ್ರಜಾನ ಮಾವಿರ್ವ ಭೂವ ಮಕರಂದ ಇವಾರವಿಂದೆ ರಾಮಸ್ಯ ಕಾಂತಿಮ ಅಭಿಷೇಕ ದಿನೇ ಭವತ್ರೀಂ ಪ್ರಕ್ಷಲ್ಯ ಚಕ್ಷುರಿವ ವೀಕ್ಷಿತೋ ಮಾದರೇಣ. ಅನಂತರ ಕಮಲದಲ್ಲಿ ಮಕರಂದದ ರಸವು ಉತ್ಪತ್ತಿಯಾಗುವಂತೆ ಜನರ ಮುಖದಲ್ಲಿ ಆನಂದ ಬಾಷ್ಪವು ಹರಿಯತೊಡಗಿತು. ಯಾವಾಗ ಶ್ರೀರಾಮಚಂದ್ರ ರಾಜ ಆಗ್ತಾನೆ ಅಂದಾಗ ಎಲ್ಲ ಜನರಿಗೂ ಬಹಳ ಸಂತೋಷದಿಂದ ಆನಂದ ಬಾಷ್ಪ ಹರಿಯತೊಡಗಿತು. ಅದು ಅಭಿಷೇಕದ ದಿನದಂದು ರಾಮನ ಕಾಂತಿಯುತವಾದ ಮುಖವನ್ನು ಆದರ ಪೂರ್ವಕವಾಗಿ ನೋಡಲು ತಮ್ಮ ಕಣ್ಣುಗಳನ್ನ ತೊಳೆದು ಶುದ್ಧಪಡಿಸಿಕೊಳ್ಳುತ್ತಿರುವವೋ ಎಂಬಂತಿತ್ತು. ಶ್ರೀರಾಮನ ಪಟ್ಟಾಭಿಷೇಕವನ್ನ ನೋಡಲು ಹಿಂದೆ ಎಲ್ಲರೂ ಕೂಡ ತಮ್ಮ ಮುಖಗಳನ್ನ ಸ್ವಚ್ಛವಾಗಿ ತೊಳೆದು ಶುದ್ಧಪಡಿಸ್ಕೊಳ್ತಾ ಇದ್ದಾರೇನೋ ಶ್ರೀರಾಮನ ಪಟ್ಟಾಭಿಷೇಕವನ್ನ ನೋಡಲು ಎನ್ನುವಂತೆ ಇತ್ತು. ಆ ರೀತಿಯಾಗಿ ಎಲ್ಲ ಜನರಿಗೂ ಬಹಳ ಸಂತೋಷ ಉಂಟಾಗಿ ಆನಂದ ಬಾಷ್ಪ ಉಂಟಾಯ್ತು ಅನ್ನೋದು ಈ ಶ್ಲೋಕದ ತಾತ್ಪರ್ಯ ಆಗುತ್ತೆ ಮಕ್ಕಳೇ. ಪ್ರಕ್ಷಾಲ್ಯ ಚಕ್ಷುರಿವ ವೀಕ್ಷಿತು ಮಾದರೇಣ, ಇದು ಆನೋಟೇಷನ್ಗೆ ನಿಮ್ಗೆ ಪರೀಕ್ಷೆಗೆ ಬರಬಹುದು, ಹಾಗಾಗಿ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಇಲ್ಲಿಗೆ ಇಂದಿನ ತರಗತಿ ಮುಕ್ತಾಯವಾಗುತ್ತೆ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಮುಂದಿನ ಪಾಠವನ್ನ ನೋಡೋಣ. ಇಂದಿನ ತರಗತಿಯ ಸಾರಾಂಶವನ್ನು ಒಮ್ಮೆ ಹೇಳ್ತೀನಿ. ಇವತ್ತಿನ ತರಗತಿಯಲ್ಲಿ ನೀವು ಚಂಪು ಕಾವ್ಯ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ಚಂಪು ಕಾವ್ಯವನ್ನ ಮುಖ್ಯವಾಗಿ ಎಷ್ಟು ಭೇದಗಳನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರಿ. ಆ ಮುಖ್ಯವಾಗಿ ಮಾಡಿರುವಂತಹ ಭೇದಗಳಲ್ಲಿ ಎಷ್ಟು ಚಂಪು ಕಾವ್ಯಗಳು ಲಭ್ಯ ಇದೆ, ಆನಂತರ ಎಷ್ಟು ಚಂಪು ಕಾವ್ಯಗಳು ಪ್ರಸಿದ್ಧಿಯನ್ನ ಪಡೆದಿದೆ ಅಂತ ತಿಳ್ಕೊಂಡ್ರಿ. 5 ಚಂಪು ಕಾವ್ಯಗಳು ಬಹಳ ಪ್ರಸಿದ್ಧಿ ಪಡೆದಿದೆ. ಅದರಲ್ಲೂ ಕೂಡ ಭೋಜರಾಜ ಬರೆದಿರುವಂತಹ ಚಂಪು ರಾಮಾಯಣವು ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ ಅನ್ನೋದನ್ನ ತಿಳ್ಕೊಂಡ್ರಿ. ಹಾಗೂ ಚಂಪು ಕಾವ್ಯದ ಉಗಮ ಮತ್ತೆ ವಿಕಾಸದ ವಿಚಾರವನ್ನ ತಿಳ್ಕೊಂಡ್ರಿ. ಅದಾದ ನಂತರ ನಿಮಗೆ ಕೊಟ್ಟಿರುವಂತಹ ಅಯೋಧ್ಯ ಕಾಂಡದ ಪಾಠದ ವಿಚಾರವನ್ನ ತಿಳ್ಕೊಂಡ್ರಿ. ಇದರಲ್ಲಿ ದಶರಥ ಮಹಾರಾಜ ತಾನು ಸುಂದರವಾಗಿ ರಾಜ್ಯಭಾರವನ್ನ ಮಾಡ್ತಾ ಇರ್ತಾನೆ. ಹೀಗೆ ರಾಜ್ಯಭಾರವನ್ನ ಮಾಡ್ತಾ ಇರುವಾಗ ತನ್ನ ಮಗನಾದಂತಹ ಶ್ರೀರಾಮಚಂದ್ರನಿಗೆ ತಾನು ಪಟ್ಟಾಭಿಷೇಕವನ್ನ ಮಾಡಬೇಕು ಎನ್ನುವಂತಹ ಒಂದು ವಿಚಾರವನ್ನ ಮಂತ್ರಿಗಳೊಡನೆ ಹಾಗೂ ಹಿರಿಯ ಬುದ್ಧಿವಂತ ನಾಗರಿಕರ ಮುಂದೆ ತನ್ನ ಅನಿಸಿಕೆಯನ್ನ ಹೇಳ್ತಾನೆ. ಸಮಸ್ತ ಸದ್ಗುಣಗಳನ್ನು ಹೊಂದಿರುವಂತಹ ಶ್ರೀರಾಮಚಂದ್ರನನ್ನ ತಾನು ರಾಜನನ್ನಾಗಿ ಮಾಡ್ತೀನಿ. ಯಾಕೆ ಅಂತ ಅಂದ್ರೆ ಯಾರೂ ಕೂಡ ತಪ್ಪಿಸಲಾಗದಂತಹ ಮುಪ್ಪು ನನಗೆ ಬಂದಿದೆ. ನಾನು ಕೂಡ ನನ್ನ ಹಿರಿಯರ ರೀತಿಯಲ್ಲಿಯೇ ರಾಜ್ಯಭಾರವನ್ನ ಮಾಡ್ಕೊಂಡಿದ್ದೇನೆ. ನನ್ನ ಹಿರಿಯರೆಲ್ಲರೂ ಈಗಾಗಲೇ ದೈವತ್ವವನ್ನ ಹೊಂದಿದ್ದಾರೆ, ಒಳ್ಳೆಯ ಕೆಲಸಗಳನ್ನ ಮಾಡಿ. ಈಗ ನನ್ನ ಕಾಲವು ಕೂಡ ಅದೇ ರೀತಿಯಲ್ಲಿ ಆಗಿದೆ. ಯಾಕೆಂದ್ರೆ ನನಗೂ ಕೂಡ ಮುಪ್ಪು ಬಂದಿರೋದ್ರಿಂದ, ಮುಪ್ಪು ನನ್ನ ತೊಡೆಯ ಏರಿರೋದ್ರಿಂದ ನಾನು ನನ್ನ ರಾಜ್ಯಭಾರವನ್ನ ನನ್ನ ಮಗನಾದಂತಹ ಸಮಸ್ತ ಭೂಭಾರವನ್ನು ಹೊರಲು ಶಕ್ತಿ ಇರುವಂತಹ ಶ್ರೀರಾಮಚಂದ್ರನಿಗೆ ವಹಿಸ್ಬೇಕು ಅನ್ಕೊಂಡಿದೀನಿ ಅಂತ ಎಲ್ಲರ ಎದುರಿಗೂ ಹೇಳ್ತಾನೆ. ಹೇಳಿದ ನಂತರ ರಾಜ ದಶರಥನ ಮಾತನ್ನ ಕೇಳಿದಂತಹ ಜನರು ಆಕಾಶದಲ್ಲಿ ಮೇಘಗಳ ಗರ್ಜನೆ ಉಂಟಾದಾಗ ಹೇಗೆ ನವಿಲುಗಳು ತಮ್ಮ ರೆಕ್ಕೆಯನ್ನ ಬಿಚ್ಚಿ ಕುಣಿಯತ್ವೋ ಮತ್ತು ಕೇಕಾಧ್ವನಿಯನ್ನ ಹಾಕುತ್ತವೋ ಅದೇ ರೀತಿಯಲ್ಲಿ ಇಡೀ ಆ ಸಭೆಯು ಕಲಕಲ ಧ್ವನಿಯಿಂದ ತುಂಬಿ ಹೋಗುತ್ತೆ. ಆ ಶಬ್ದ ದಿಗಂತಕ್ಕೆಲ್ಲ ಕೇಳಿಸುವಷ್ಟು ಮಟ್ಟಿಗೆ ಎಲ್ಲ ಜನರಿಗೂ ಬಹಳ ಸಂತೋಷ ಆಗುತ್ತೆ. ಆ ಉಂಟಾದಂತಹ ಆ ಸಂತೋಷದಿಂದ ಅಲ್ಲಿರುವ ಎಲ್ಲ ಜನರಿಗೂ ಆನಂದ ಬಾಷ್ಪ ಸುರಿಯುತ್ತೆ. ಆ ಆನಂದ ಬಾಷ್ಪ ಯಾವ ರೀತಿಯಲ್ಲಿ ಇರುತ್ತಪ್ಪ ಅಂತ ಅಂದ್ರೆ, ಶ್ರೀರಾಮನ ಪಟ್ಟಾಭಿಷೇಕದ ದಿನದಂದು ಶ್ರೀರಾಮನನ್ನ ನೋಡಲು ಇವತ್ತೇ ಅವರೆಲ್ಲರೂ ಕೂಡ ಮುಖವನ್ನು ತೊಳೆದು ಸಿದ್ಧಪಡಿಸ್ಕೊಂಡಿದ್ದಾರೇನೋ, ತಮ್ಮನ್ನು ತಾವು ಮುಖವನ್ನು ತೊಳೆದು ಸಿದ್ಧಪಡಿಸ್ಕೊಂಡಿದ್ದಾರೋ ಎಂಬಂತೆ ಇತ್ತು ಅಂತ ಹೇಳುವಲ್ಲಿಗೆ ಇಂದಿನ ಪಾಠದ ತಾತ್ಪರ್ಯ ಮುಕ್ತಾಯವಾಗುತ್ತೆ ಮಕ್ಕಳೇ. ಈ ಭೋಜರಾಜನ ವಿಚಾರವನ್ನ ಈಗಾಗಲೇ ನೀವು ತಿಳ್ಕೊಂಡ್ರಿ, ಕವಿಯ ಬಗ್ಗೆ ತಿಳ್ಕೊಂಡ್ರಿ, ವಿಚಾರವನ್ನೆಲ್ಲ ತಿಳ್ಕೊಂಡಿದ್ದೀರಾ ಮಕ್ಕಳೇ. ಇವೆಲ್ಲವೂ ಕೂಡ ನಿಮಗೆ ಪರೀಕ್ಷೆಗೆ ಬರುವಂತಹ ಪ್ರಶ್ನೆಗಳು. ಹಾಗಾಗಿ ಭೋಜರಾಜನ ದೇಶ ಕಾಲ ಕೃತಿಯ ಬಗ್ಗೆ ಪ್ರಬಂಧವನ್ನ ಬರೀರಿ ಅಂತ 10 ಅಂಕದ ಪ್ರಶ್ನೆಯನ್ನ ಕೂಡ ಕೊಡಬಹುದು. ಅನಂತರ ಶ್ಲೋಕಗಳು, ಆನಿಟೇಷನ್ಸ್ ಇವೆಲ್ಲವೂ ಕೂಡ ನಿಮಗೆ ಬರುವಂತಹದ್ದು ಮಕ್ಕಳೇ. ಇಲ್ಲಿಗೆ ಇಂದಿನ ಪಾಠವು ಮುಕ್ತಾಯವಾಯಿತು ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಮುಂದಿನ ಪಾಠವನ್ನು ನೋಡೋಣ. ಅಲ್ಲಿಯವರೆಗೂ ಧನ್ಯವಾದ. ಶುಭ ದಿನ.